ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರಾ, ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ. ಸೊ ಈ ಒಂದು ಚಾನಲ್ನಲ್ಲಿ ತುಂಬ ರನ್ ಆಗಿರುವಂತಹ ವಿಡಿಯೋ ಅಂದರೆ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ. ಸೊ ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ರೀಸೆಂಟಾಗಿ ಒಂದು 3-4 ಡೇಸ್ ಬ್ಯಾಕ್ ಆಗಿರುವಂತಹ ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು. ಏನಪ್ಪ ಅಂತ ಅಂದರೆ, ನಮ್ಮನೆಯಲ್ಲೂ ಒಂದು ದೇವರಿಗೆ ಅಂತ ಒಂದು ತಾಳಿನ ತಂದು ಇಟ್ಕೊಂಡಿದ್ವಿ. ಸೊ ಆ ತಾಳಿ ಆಲ್ಮೋಸ್ಟ್ 5-6 ಮಂತ್ಸ್ ಬ್ಯಾಕ್ ಯೂಸ್ ಮಾಡಿ ಮತ್ತು ಅದೇ ಥರ ಎತ್ತಿಟ್ಟಿದ್ವಿ. ಸೊ ನಮ್ಮ ಮನೇಲಿ ಆ ತಾಳಿ ಈಗ ಬೇಕು ಅಂತ ಕೇಳಿದಾಗ ನನಗೆ ಲೈಕ್ ಎಲ್ಲಿಟ್ಟಿದ್ದೀನಿ ಅಂತ ನೆನಪೇ ಇಲ್ಲ. ಹಾಗಾಗಿ ಆಲ್ಮೋಸ್ಟ್ 10 ಮಿನಿಟ್ಸ್ ಹುಡುಕಿದ್ದೀನಿ ಆ ಒಂದು ತಾಳಿನ, ಬಟ್ ಸಿಗಲಿಲ್ಲ. ಸೊ ನನಗೆ ತುಂಬ ಟೆನ್ಷನ್ ಆಯಿತು, ಬಿಕಾಸ್ ಅದು ಗೋಲ್ಡ್ ಅಲ್ವಾ. ಹಾಗಾಗಿ ತುಂಬ ಟೆನ್ಷನ್ ಆಯಿತು. ನಮ್ಮ ಮಾವ ಅಂತೂ ಎಲ್ಲಿದೆ ಹುಡುಕಿ ಇಟ್ಟಿರು, ಯಾಕಂದರೆ ನೆಕ್ಸ್ಟ್ ಡೇ ಪೂಜೆ ಇದೆ, ಬೇಕಾಗಿದೆ ಅದು ಅಂತ ಹೇಳಿದರು. ಸೊ ಹುಡುಕ್ತೀನಿ, ಸಿಗಲೇ ಇಲ್ಲ ನನಗೆ. ಲಾಕರಲ್ಲಿ ಹುಡುಕ್ತೀನಿ, ಕಬೋರ್ಡಲ್ಲಿ ಹುಡುಕ್ತೀನಿ, ಎಲ್ಲ ಕಡೆ ಹುಡುಕ್ತೀನಿ, ಸಿಗಲಿಲ್ಲ. ಫೈನಲಿ ನನ್ನ ಮೈಂಡಿಗೆ ಬಂದಿದ್ದು 10 ಮಿನಿಟ್ಸ್ ಎಲ್ಲ ಹುಡುಕಿ ಆದಮೇಲೆ ನನ್ನ ಮೈಂಡಿಗೆ ಬಂದಿದ್ದು ಉಲ್ಫ್. ಸೊ ಉಲ್ಫನ್ನು ನೆನೆಸ್ಕೊಂಡು ಉಲ್ಫ್ ಮಂತ್ರನ ಹೇಳಿದೆ, ಅದು ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ. ಸೊ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಮೈಂಡಲ್ಲೇ ಹೇಳ್ಕೊಂಡು, ಡಿಯರ್ ಉಲ್ಫ್ ಪ್ಲೀಸ್ ನನಗೆ ಹೆಲ್ಪ್ ಮಾಡು. ಸೊ ನನಗೆ ಈ ತಾಳಿ ತುಂಬ ಇಂಪಾರ್ಟೆಂಟು, ನನಗೆ ಬೇಕೇ ಬೇಕು, ಗೋಲ್ಡ್ ತಾಳಿ ಬೇರೆ. ಸೊ ನನಗೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಜಸ್ಟ್ ಕಣ್ಣು ಮುಚ್ಕೊಂಡು ಉಲ್ಫನ್ನು ನೆನೆಸ್ಕೊಂಡು ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿ ಉಲ್ಫ್ ಹತ್ರ ಹೆಲ್ಪನ್ನು ಕೇಳಿದೆ. ಸೊ ಯು ಬಿಲೀವ್ ಇಟ್ ಆರ್ ನಾಟ್, ವಿತಿನ್ 10 ಸೆಕೆಂಡ್ಸಲ್ಲಿ ನನಗೆ ಆ ತಾಳಿ ಅನ್ನೋದು ಸಿಕ್ತು. ಓಕೆ, ನಾನು ಈ ಒಂದು ಉಲ್ಫ್ ಹೆಲ್ಪನ್ನು ಕೇಳಿಬಿಟ್ಟು ಮತ್ತೆ ಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ವಿತಿನ್ 10 ಸೆಕೆಂಡ್ಸಲ್ಲಿ ತಾಳಿ ಸಿಕ್ಬಿಡ್ತು ನನಗೆ. ಸೊ ಎಷ್ಟು ಖುಷಿ ಆಯಿತು ಅಂತಂದರೆ, ಸೊ ಈ ಒಂದು ಸಣ್ಣ ಸಣ್ಣ ಪುಟ್ಟ ಥಿಂಗ್ಸಿಂದನೇ ನಮಗೆ ಉಲ್ಫ್ ನಮ್ಮ ಜೊತೆನೇ ಇರ್ತಾರೆ, ಉಲ್ಫ್ ಎನರ್ಜಿ ಇದೆ, ಉಲ್ಫ್ ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ, ಅವ್ರು ಹೆಲ್ಪ್ ಕೇಳಿದಾಗ ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ತುಂಬ ನಂಬಿಕೆ ಬರೋದು. ಓಕೆ, ಸೊ ಈ ಒಂದು ಸಣ್ಣ ಸ್ಟೋರಿ ಜಸ್ಟ್ 4 to 5 ಡೇಸ್ ಬ್ಯಾಕ್ ನಡೆದಿರುವಂತಹ ಸ್ಟೋರಿ ಇದು. ಓಕೆ, ಸೊ ಈಗ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ಯು ಆರ್ ಗಿವಿಂಗ್ ಟೂ ಮಚ್ ಆರ್ ಎಕ್ಸ್ಪ್ಲೈನಿಂಗ್ ಟೂ ಮಚ್? ಲೈಕ್ ನಿಮ್ಮ ಬಗ್ಗೆ ನೀವು ತುಂಬ ಹೇಳ್ಕೊಳ್ತಿದ್ದೀನಿ. ಲೈಕ್ ಹೇಗೆ ಅಂತ ಅಂದರೆ, ಒಂದು ಪರ್ಸನ್ ಹತ್ರ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಬೇಕು ಅಂತಂದರೆ ತುಂಬ ಎಫರ್ಟ್ ಆಗ್ತಿದ್ದೀನಿ, ಅಥವಾ ತುಂಬ ನನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳಿಕ್ಕೆ, ಆರ್ ನನ್ನನ್ನು ನಾನು ಅರ್ಥ ಮಾಡಿಸ್ಲಿಕ್ಕೆ ತುಂಬ ಟ್ರೈ ಮಾಡ್ತಿದ್ದೀನಿ ಅಂತ ಯಾವಾಗಲಾದರೂ ಅನಿಸಿದೆಯಾ? ಐ ಥಿಂಕ್ ಮೆನಿ ಆಫ್ ಅಸ್ ಗೋ ಥ್ರೂ ಲೈಕ್ ದಿಸ್ ಫೇಸ್ ಅಲ್ವಾ. ಸೊ ಕೆಲವೊಂದು ಏನೂ ಮಾಡಿಲ್ಲ ಅಂತಂದ್ರೂ ನಮ್ಮ ಮೇಲೆ ಒಂದು ಅಪವಾದನೆ ಆಗಿರ್ಬೋದು, ಏನಾದರೂ ಒಂದು ಈ ಥರ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಎಕ್ಸ್ಪ್ಲೈನ್ ಮಾಡ್ತಿರ್ತೀವಿ, ಈವೆನ್ ದೋ ನಮ್ಮ ತಪ್ಪಿಲ್ಲ ಅಂತಂದ್ರೂ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ರಿಯಲೈಸ್ ಆಗುತ್ತೆ, ಸೊ ನಾನು ಯಾಕೆ ಇಷ್ಟೊಂದು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಅಥವಾ ನಾನು ಯಾಕೆ ಇಷ್ಟೊಂದು ಚೇಸ್ ಮಾಡ್ತಿದ್ದೀನಿ ಬೇರೆಯವ್ರನ್ನ, ನಾನು ಯಾಕೆ ಆ ಒಂದು ಪರ್ಸನ್ನ ಕನ್ವಿನ್ಸ್ ಮಾಡಬೇಕು ಅಂತ ಒಂದು ಪಾಯಿಂಟಲ್ಲಿ ನಿಮಗೆ ರಿಯಲೈಸ್ ಆಗುತ್ತೆ, ನಿಮಗೆ ಅನಿಸುತ್ತೆ ಆ ಥರ. ಸೊ ಆಗ ಉಲ್ಫ್ ಎನರ್ಜಿ ಬಿಗಿನ್ ಆಗುತ್ತೆ, ನಿಮ್ಮಲ್ಲಿರುವಂತಹ ಉಲ್ಫ್ ಎನರ್ಜಿ ಬಿಗಿನ್ ಆಗುತ್ತೆ. ಸೊ ಅದೇ ಇವತ್ತಿನ ವಿಡಿಯೋ, ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ. ಸೊ ಏನು ಉಲ್ಫ್ ಎನರ್ಜಿ ಅಂತ ಅಂದರೆ, ಸೊ ವೆನ್ ಐ ಸೇ ಉಲ್ಫ್ ಎನರ್ಜಿ ಅಂದರೆ, ಐ ಡೋಂಟ್ ಮೀನ್ ಬೀಯಿಂಗ್ ರೂಡ್ ಆರ್ ಅಗ್ರೆಸಿವ್. ಸೊ ಉಲ್ಫ್ ಎನರ್ಜಿ ಅಂತ ಅಂದರೆ ಬೀಯಿಂಗ್ ಕಾಮ್, ಬೀಯಿಂಗ್ ಅವೇರ್ ಆ್ಯಂಡ್ ಬೀಯಿಂಗ್ ಸ್ಟ್ರಾಂಗ್ ವಿತೌಟ್ ಬೀಯಿಂಗ್ ಲೌಡ್. ಸೊ ನಾವು ಜೋರಾಗಿ ಮಾತಾಡ್ದೇ ನಾವು ಸ್ಟ್ರಾಂಗ್ ಆಗಿ ಇರೋದು, ಕಾಮ್ ಆಗಿ ಇರೋದು, ಸೈಲೆಂಟ್ ಆಗಿ ಇರೋದು. ಸೊ ಇದೇ ಉಲ್ಫ್ ಎನರ್ಜಿ ಅಂತಾರೆ. ಓಕೆ, ಸೊ ಉಲ್ಫ್ ಯಾವಾಗ್ಲೂ ಅಟೆನ್ಷನ್ ಸೀಕರ್ ಅಲ್ಲ. ಸೊ ಅದು ಅಟೆನ್ಷನ್ನ ಸೀಕ್ ಮಾಡಲ್ಲ. ಸೊ ನನ್ನನ್ನು ನಾನು ಪ್ರೂವ್ ಮಾಡಿಕೊಂಡ್ರೆ ನನಗೆ ಅಟೆನ್ಷನ್ ಸಿಗುತ್ತೆ, ನಾನು ಲೌಡಾಗಿದ್ದರೆ ನನಗೆ ಅಟೆನ್ಷನ್ ಸಿಗುತ್ತೆ ಅಂತ ಉಲ್ಫ್ ಯಾವತ್ತೂ ಅಂದ್ಕೊಳ್ಳಲ್ಲ. ಸೊ ಅದು ಕ್ವೈಟಾಗಿ ಮೂವ್ ಆಗುತ್ತೆ, ಮತ್ತು
ಊಲ್ಫ್ ಅನ್ನೋದು ತುಂಬ ಅಬ್ಸರ್ವ್ ಮಾಡುತ್ತೆ ಊಲ್ಫ್ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಟೆನ್ಷನ್ ಸೀಕ್ ಮಾಡಲ್ಲ. ಓಕೆ, ಸೊ ಊಲ್ಫು ನನಗೆ ಅಟೆನ್ಷನ್ ಬೇಕು ಅಂತ ಲೌಡಾಗಿ ಆಗೋದು ಅಥವಾ ಬಾರ್ಕ್ ಮಾಡೋದು, ಊಲ್ಫ್ ಇದೆಲ್ಲ ಮಾಡೋದಿಲ್ಲ. ಸೊ ಊಲ್ಫ್ ಕ್ವೈಟಾಗಿ ಮೂವ್ ಆಗುತ್ತೆ ಮತ್ತು ಊಲ್ಫ್ ಅಬ್ಸರ್ವ್ ಮಾಡುತ್ತೆ ಥಿಂಗ್ಸ್ನ, ಅದರ ಸರೌಂಡಿಂಗ್ ಏನೆಲ್ಲ ಆಗ್ತಿದೆ ಸೈಲೆಂಟಾಗಿ ಥಿಂಗ್ಸನ್ನು ಅಬ್ಸರ್ವ್ ಮಾಡುತ್ತೆ ಮತ್ತು ಅದ್ರ ಒಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುತ್ತೆ ಮತ್ತು ಟ್ರಸ್ಟ್ ಮಾಡುತ್ತೆ. ಸೊ ಊಲ್ಫ್ ಅನ್ನೋದು ಆ ಥರ ಇರುತ್ತೆ. ಕೆಲವೊಂದು ಸಲ ನಾವು ಸಹ ಊಲ್ಫ್ ಥರ ಇರಬೇಕು. ಸೊ ಅದೇ ನಮ್ಮ ಲೈಫಲ್ಲಿ ಬೇಕಾಗಿರೋದು ಅಲ್ವಾ. ಸೊ ಕಡಿಮೆ ಮಾತಾಡಬೇಕು, ಜಾಸ್ತಿ ಕೆಲಸ ಮಾಡಬೇಕು, ಕಡಿಮೆ ಎಕ್ಸ್ಪ್ಲೈನ್ ಮಾಡಬೇಕು ಮತ್ತು ನಾವು ಜಾಸ್ತಿ ಗ್ರೋ ಆಗಬೇಕು. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ ಇನ್ ಯುವರ್ ಲೈಫ್. ನಮ್ಮ ಲೈಫಲ್ಲಿ ಈ ಒಂದು ಊಲ್ಫ್ ಎನರ್ಜಿನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಅಂದರೆ, ಪ್ರೊಟೆಕ್ಟಿಂಗ್ ಅವರ್ ಎನರ್ಜಿ. ಸೊ ನಮ್ಮ ಎನರ್ಜಿನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಮತ್ತು ವಿತೌಟ್ ಗಿಲ್ಟ್ ನೋ ಅನ್ನೋದನ್ನು ನೋ ಅಂತ ಹೇಳೋದನ್ನು ಕಲ್ತ್ಕೋಬೇಕು. ಸೊ ನಾವು ಪ್ರತಿಯೊಂದು ಲೈಕ್ ಯಾರೇ ಏನೇ ಕೇಳಲಿ, ಏನೇ ಹೆಲ್ಪ್ ಕೇಳಲಿ, ಸೊ ಏನಾದರೂ ಹೇಳಲಿ, ಅದಕ್ಕೆ ನಾವು ನೋ ಅಂತ ಹೇಳಿದ್ರೆ ತಪ್ಪಾಗಿ ತಿಳ್ಕೊಳ್ತಾರೆ ಅನ್ನೋ ಒಂದು ರೀಸನ್ನಿಂದ ನಾವು ನೋ ಅಂತ ಹೇಳಲ್ಲ. ಓಕೆನಾ. ಸೊ ಆ್ಯಕ್ಚುಲಿ ವಿ ಆರ್ ಡೂಯಿಂಗ್ ರಾಂಗ್. ಸೊ ಯಾವಾಗ ನಾವು ಕೆಲವೊಂದು ಥಿಂಗ್ಸ್ಗೆ ನೋ ಅಂತ ಹೇಳ್ತೀವೋ ಆವಾಗ ನಮ್ಮ ಎನರ್ಜಿ ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದೀವಿ ಅಂತ. ಓಕೆನಾ. ಸೊ ವಿತೌಟ್ ಗಿಲ್ಟ್ ಇಲ್ಲದೇ ನೀವು ನೋ ಅಂತ ಹೇಳಬೇಕು. ಮತ್ತು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ. ಪ್ರತಿಯೊಂದು ಲೈಕ್ ಜನಕ್ಕೆ ಅಥವಾ ಪ್ರತಿಯೊಂದು ಥಿಂಗ್ಸ್ಗೆ ನೀವು ರಿಯಾಕ್ಟ್ ಮಾಡಬೇಕು ಅನ್ನೋದು ಇಲ್ಲ. ಸೊ ಸ್ಟಾಪ್ ರಿಯಾಕ್ಟಿಂಗ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ವರ್ಕಿಂಗ್ ಆನ್ ಯುವರ್ ಗೋಲ್ಸ್. ಸೊ ನಿಮ್ಮ ಮೈಂಡ್ಸೆಟ್ ಏನಿದ್ರೂ ನಿಮ್ಮ ಗೋಲ್ಸ್ ಕಡೆ ಇರಬೇಕೇ ಹೊರತು ಸೊ ಅವ್ರು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಆಗಿರಬಾರ್ದು. ಓಕೆ. ಸೊ ದಿಸ್ ಇಸ್ ಹೌ ಯು ಪ್ರೊಟೆಕ್ಟ್ ಯುವರ್ ಎನರ್ಜಿ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಅನೌನ್ಸ್ ಯುವರ್ ನೆಕ್ಸ್ಟ್ ಮೂವ್. ಸೊ ನೀವೇನಾದರೂ ನೆಕ್ಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಅದನ್ನು ಮುಂಚೆನೇ ಅನೌನ್ಸ್ ಮಾಡಬೇಕು ಅಂತ ಏನಿಲ್ಲ. ಸೊ ಸ್ಟಾಪ್ ಅನೌನ್ಸಿಂಗ್ ಬಿಫೋರ್ ವಾಟ್ ಯು ಡೂ ಆರ್ ಬಿಫೋರ್ ಯುವರ್ ಮೂವ್. ಓಕೆ. ಸೊ ಹಾಗೆಯೇ ನಿಮ್ಮ ಗ್ರೋತನ್ನು ನೀವು ಲೈಕ್ ನಿಮ್ಮ ವರ್ತನ್ನು ನೀವು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಫ್ ಯು ನೋ ಲೈಕ್ ಹೂ ಯು ಆರ್ ಆ್ಯಂಡ್ ವೇರ್ ಯು ಆರ್ ಗೋಯಿಂಗ್, ದಟ್ಸ್ ಇನಫ್. ಸೊ ನಿಮಗೆ ನೀವು ಯಾರು ಅಂತ ನಿಮಗೆ ಗೊತ್ತಿದ್ರೆ ಸಾಕು. ನೀವೇನು ಮಾಡ್ತಿದ್ದೀರಾ ಅನ್ನೋದು ನಿಮಗೊಬ್ಬರಿಗೆ ಗೊತ್ತಿದ್ರೆ. ಟೈಮ್ಸ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ಯು ಕ್ಯಾನ್ ಡೂ ಈಸ್ ಸ್ಟೇ ಕ್ವಯಟ್ ಆ್ಯಂಡ್ ಫೋಕಸ್ಡ್. ಸೊ ಕೆಲವೊಂದು ಸಲ ನೀವೇನು ಮಾಡಬೇಕು ಅಂತಂದರೆ ಜಸ್ಟ್ ಇಗ್ನೋರ್ ಎವ್ರಿಥಿಂಗ್, ಕ್ವಯಟಾಗಿರಿ ಮತ್ತು ಫೋಕಸ್ಡ್ ಆಗಿರಿ ನಿಮ್ಮ ಗೋಲ್ಸ್ ಬಗ್ಗೆ ಮತ್ತು ನೀವು ಅಂದ್ಕೊಂಡಿರುವಂತಹ ಥಿಂಗ್ಸ್ನ ಮಾಡೋದಕ್ಕೆ. ಈಗ ಹೇಗೆ ನಮ್ಮ ಎನರ್ಜಿನ ಶಿಫ್ಟ್ ಮಾಡ್ಕೊಳ್ಬೇಕು, ಲೈಕ್ ಊಲ್ಫ್ ಥರ ನಮ್ಮ ಎನರ್ಜಿನ ಹೇಗೆ ಶಿಫ್ಟ್ ಮಾಡ್ಕೊಳ್ಬೇಕು ಅಂತಂದರೆ, ನೋ ಮೋರ್ ಓವರ್ ಥಿಂಕಿಂಗ್ ಫಾರ್ ಎವ್ರಿ ಸ್ಮಾಲ್ ಥಿಂಗ್. ಅಂದರೆ ತುಂಬ ಓವರ್ ಥಿಂಕ್ ಮಾಡುವ ಅವಶ್ಯಕತೆ ಇಲ್ಲ. ಲೈಕ್ ಸ್ಮಾಲ್ ಥಿಂಗ್ಸ್ಗೆ ತುಂಬ ಓವರ್ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಯು ಡೋಂಟ್ ಹ್ಯಾವ್ ಟು ಚೇಸ್ ದ ಪೀಪಲ್. ಓಕೆ. ಸೊ ಈ ಪರ್ಸನ್ ನನ್ನ ಹತ್ರ ಮಾತಾಡಿಲ್ಲ ಅಂತಂದರೆ ಅವ್ರಿಗಿಷ್ಟ ಇಲ್ಲ ಅಂತಂದ್ರೂ ನಾನೇ ಹೋಗಿ ಮಾತಾಡ್ಸೋದಾಗಿರಲಿ, ಅಥವಾ ನಿಮಗೆ ಎಲ್ಲಿ ವ್ಯಾಲ್ಯೂ ಇರಲ್ಲ ಆ ಪರ್ಸನ್ಸ್ ಜೊತೆ ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋದಾಗಿರಲಿ. ಸೊ ಇದೆಲ್ಲ ಸ್ಟಾಪ್ ಮಾಡಬೇಕು. ಮತ್ತು ಎಲ್ಲಿ ನಿಮಗೆ ವ್ಯಾಲ್ಯೂ ಇರಲ್ಲ, ಎಲ್ಲಿ ನಿಮಗೆ ಪರ್ಫೆಕ್ಟ್ ವ್ಯಾಲ್ಯೂ ಇರಲ್ಲ, ರೆಸ್ಪೆಕ್ಟ್ ಇರಲ್ಲ, ಸೊ ಅಲ್ಲಿ ನೀವು ಫಿಟ್ ಆಗೋದನ್ನು ಸ್ಟಾಪ್ ಮಾಡಬೇಕು. ಓಕೆನಾ. ಸೊ ಒಂದು ಪ್ಲೇಸಲ್ಲಿ ನನಗೆ ವ್ಯಾಲ್ಯೂ ಇಲ್ಲ, ರೆಸ್ಪೆಕ್ಟ್ ಇಲ್ಲ ಅಂತ ಅಂದರೆ ಮತ್ತೆ ಅದೇ ಒಂದು ಪ್ಲೇಸ್ಗೆ ನಾನು ಕೂತ್ರೆ ನನ್ನ ಎನರ್ಜಿ ಹಾಳಾಗುತ್ತೆ. ಓಕೆ. ಸೊ ನನ್ನ ಎನರ್ಜಿ ಹಾಳಾಗೋದಲ್ಲದೆ ನನ್ನ ಪೀಸ್ ಆಫ್ ಮೈಂಡು ಸಹ ಹಾಳಾಗುತ್ತೆ. ಸೊ ಸ್ಟಾಪ್ ಲೈಕ್ ಶ್ರಿಂಕಿಂಗ್ ಟು ಫಿಟ್ ಇಂಟು ಸ್ಪೇಸಸ್ ಯು ಆರ್ ಔಟ್ ಟು ಗ್ರೋನ್. ಒಬ್ಬರು ಹೇಳ್ತಾರೆ, ನಾನು ಈ ಥರ ಇದ್ದರೆ ಅದನ್ನು ಈಗೋ ಅಂತ ಅಂದ್ಕೊಳ್ತಾರೆ. ಲೈಕ್ ನಾನು ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂತ ಅಂದಾಗ, ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಅಂದಾಗ, ಈವೆನ್ ದೋ ಅವ್ರು ನೆಗೆಟಿವ್ ಹೇಳಿದ್ರು ನಾನು ಅದನ್ನು ಕೇಳಿಸ್ಕೊಂಡಿಲ್ಲ ಅಂತ ಅಂದಾಗ ಜನ ಹೇಳ್ತಾರೆ ಓಕೆ ಅವ್ರಿಗೆ ಈಗೋ ಇದೆ ಅದಕ್ಕೆ ಅವ್ರು ಈ ಥರ ಮಾಡ್ತಾರೆ ಅಂತ. ದಿಸ್ ಇಸ್ ನಾಟ್ ಎಟ್ ಆಲ್ ಈಗೋ. ಸೊ ಇಟ್ಸ್ ಅಬೌಟ್ ಸೆಲ್ಫ್ ರೆಸ್ಪೆಕ್ಟ್. ಓಕೆನಾ. ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂತ ಅಂದರೆ ನಮ್ಮ ತನನ ನಾವು ಕಳ್ಕೊತೀವಿ. ಓಕೆನಾ. ಸೊ ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಮೋಷ್ನಲಿ ಸ್ಟ್ರಾಂಗ್. ಓಕೆ. ಸೊ ನಾವು ಎಮೋಷ್ನಲ್ ಆಗಿ ಸ್ಟ್ರಾಂಗ್ ಆಗೋದು ಇಂಪಾರ್ಟೆಂಟ್.
ಸೊ ಉಲ್ಫ್ ಎನರ್ಜಿ ಏನು ಅಂತ ನಿಮಗೆ ಅರ್ಥ ಆಗಿರುತ್ತೆ ಅಲ್ವಾ. ಸೊ ಉಲ್ಫ್ ಲೈಕ್ ಎನರ್ಜಿ ನಿಮ್ಮಲ್ಲೂ ಇರಬೇಕು, ನಿಮಗೂ ಬರಬೇಕು ಅಂತಂದರೆ ಯು ಡೋಂಟ್ ಹ್ಯಾವ್ ಟು ಬಿ ಲೌಡ್ ಟು ಬಿ ಪವರ್ಫುಲ್. ಓಕೆ, ಸೊ ನೀವು ಕ್ವೈಟಾಗಿದ್ದೂ ನಿಮ್ಮ ತನನ ನೀವು ತೋರಿಸ್ಕೊಳ್ಬೋದು. ಆ್ಯಂಡ್ ಯು ಜಸ್ಟ್ ಹ್ಯಾವ್ ಟು ಬಿ ಅಲೈನ್ಡ್ ವಿತ್ ಯುವರ್ ಎನರ್ಜಿ. ಆ್ಯಂಡ್ ಸೊ ಇಫ್ ಯು ಆರ್ in like you are in your growth phase, and if you are choosing peace over drama, and if you are building silently, so Wolf magic begins now. And so this video is all about shifting your energy like wolf energy. Okay, so ನನ್ನ ಪ್ರೀವಿಯಸ್ ವಿಡಿಯೋನೂ ಸಹ wolf magic begins now ಬಗ್ಗೆ ಇದೆ. ಸೊ wolf energy ಬಗ್ಗೆನೇ ಇದೆ. ಸೊ ಮತ್ತು ನೀವು ಯಾವುದೇ ಒಂದು ಪ್ರಾಬ್ಲಮಲ್ಲಿದ್ರೂ ಅಥವಾ ನೀವು ಯಾವುದೇ ಒಂದು ವಸ್ತುನ ಕಳ್ಕೊಂಡಿದ್ರೂ ನೀವು ಉಲ್ಫ್ ಹೆಲ್ಪನ್ನು ನೀವು ಕೇಳ್ಬೋದು. ಓಕೆ, ಸೊ ಜಸ್ಟ್ ಕಣ್ಮುಚ್ಕೊಂಡು ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಅಂದ್ಕೊಂಡಾಗ ಉಲ್ಫ್ ಅನ್ನೋದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮನ್ನು ಗೈಡ್ ಮಾಡುತ್ತೆ ಉಲ್ಫ್. ಓಕೆನಾ, ಸೊ ಈ ಒಂದು ಡೈರೆಕ್ಷನಲ್ಲಿ ನೀನು ಹೋಗು. ಉಲ್ಫ್ ಹೆಲ್ಪ್ ಕೇಳಿದಾಗ ಆ ಒಂದು ಉಲ್ಫ್ ನಿಮಗೆ ಹೆಲ್ಪ್ ಮಾಡುತ್ತೆ. ಈ ಒಂದು ಡೈರೆಕ್ಷನ್ ಹೋದರೆ ನೀನು ಅಂದ್ಕೊಂಡಿದ್ದು ಆಗತ್ತೆ, ಅಥವಾ ಈ ಒಂದು ಡೈರೆಕ್ಷನಲ್ಲಿ ಹೋದರೆ ನೀನೇನು ಕಳ್ಕೊಂಡಿದೆಯೋ ಅದು ನಿನಗೆ ಸಿಗುತ್ತೆ ಅನ್ನೋದು ಒಂದು ದಾರಿ ತೋರಿಸುತ್ತೆ ನಿಮಗೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮತ್ತು ನಿಮ್ಮ ಓಲ್ಡ್ ವರ್ಷನ್ನ ನ್ಯೂ ವರ್ಷನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ರೆ ಸೊ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಲೈಕ್ ತುಂಬ ಸಪೋರ್ಟ್ ಕೊಡ್ತಿದ್ದೀರಾ ನನ್ನ ಒಂದು ವೀಡಿಯೋಸ್ಗೆ, ಆ್ಯಂಡ್ ತುಂಬ ಎನ್ಕರೇಜ್ ಮಾಡ್ತಿದ್ದೀರಾ. ನಾನು ನಿಮ್ಮ ಎಲ್ಲ ಕಾಮೆಂಟ್ಸ್ನೂ ಸಹ ಓದ್ತಿದ್ದೀನಿ ಆ್ಯಂಡ್ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.